2024 ಎಷ್ಟೊಂದು ನೆನಪುಗಳನ್ನ ಕೊಟ್ಟಿದೆ. ಅದೇ ಥರ ಕುರ್ಚಿ ತುದಿಲಿ ಕೂತು ಉಗುರು ಕಚ್ತಾ ತಲೆಗೆ ಹುಳ ಬಿಡೋ ಸಿನಿಮಾಗಳನ್ನು ಕೊಟ್ಟಿದೆ. ಅದರಲ್ಲಿ ನಾನು ನೋಡಿರೋ ಸಿನಿಮಾಗಳ ಪೈಕಿ ನೀವು ನೋಡಲೇಬೇಕಾದ ಸಿನಿಮಾಗಳು ಯಾವುವು ಅಂತ ಸಜೆಸ್ಟ್ ಮಾಡ್ತೀನಿ. ನೀವೀಗಾಗಲೇ ಈ ಸಿನಿಮಾಗಳನ್ನ ನೋಡಿದರೆ ವೆಲ್ ಆ್ಯಂಡ್ ಗುಡ್. ಆ ಸಿನಿಮಾ ಬಗ್ಗೆ ಒಂದು ಕಮೆಂಟ್ ಹಾಕಿ. ಒಂದು ವೇಳೆ ನೋಡಿಲ್ಲ ಅಂದರೆ ಆ ಸಿನಿಮಾಗಳನ್ನು ನೋಡಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ಹೇಳೋದನ್ನು ಮರಿಬೇಡಿ. ತ್ರಿಶೂರ್ ಅನ್ನೋ ಊರಲ್ಲಿ ಸರಣಿ ಕೊಲೆ ಆಗ್ತಾ ಇರುತ್ತೆ. ಒಂದೊಂದು ಕೊಲೆನೂ ತೀರಾ ಬ್ರ್ಯೂಟಲ್ ಆ್ಯಂಡ್ ಪಜ್ಲಿಂಗ್ ಆಗಿರುತ್ತೆ. ಆಗ ಅದರ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ACP ಅಬ್ರಾಹಂ ಆಜ್ಲರ್ ಎಕ್ಸ್ಪೀರಿಯನ್ಸ್ಡ್ ಆಫೀಸರ್ ಬರ್ತಾನೆ. ಆ ಆಫೀಸರ್ ಹೆಸರಿನ ಸಿನಿಮಾ ಇದು. ಆಜ್ಲರ್ ಇನ್ವೆಸ್ಟಿಗೇಟ್ ಮಾಡ್ತಾ ಮಾಡ್ತಾ ಒಂದು ಶಾಕಿಂಗ್ ಎಲಿಮೆಂಟ್ ರಿವೀಲ್ ಆಗುತ್ತೆ. ಅದೇನು ಅಂತ ಸಿನಿಮಾದಲ್ಲೇ ನೋಡಿ. ಒಂದೊಳ್ಳೆ ಥ್ರಿಲ್ಲರ್ ಮೂವಿಗೆ ಬೇಕಿರೋ ಗ್ರಿಪ್ಪಿಂಗ್ ಸ್ಟೋರಿ ಲೈನ್ ಇದರಲ್ಲಿದೆ. ಈ ಸಿನಿಮಾ ಡೈರೆಕ್ಟರ್ ಮಿಥುನ್ ಥಾಮಸ್ ಕ್ರೈಮ್ ಆ್ಯಂಡ್ ಮೆಡಿಕಲ್ ಮಿಸ್ಟ್ರಿ ಎರಡನ್ನೂ ಅಚ್ಚುಕಟ್ಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಸಿನಿಮಾದ ಹೀರೋ ಜೈರಾಮ್ ಗೊತ್ತಲ್ವ, ಅವ್ರ ಕೆರಿಯರಲ್ಲೇ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅಂತೆ. ನೀವಿನ್ನೂ ನೋಡಿಲ್ಲ ಅಂದರೆ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಮಾಮೂಲಾಗಿ ಜಾಮೂನ್ ಪ್ಯಾಕೆಟ್ ಕೊಂಡ್ಕೊಂಡಾಗ ಬೈ 1 get 1 ಫ್ರೀ ಇರುತ್ತೆ. ಆದರೆ ಯಾವತ್ತಾದರೂ ಸಿನಿಮಾಗೆ ಹೋದಾಗ ಇಂಥ See 1 Watch 1 ಫ್ರೀ ಆಫರ್ ಕೇಳಿದ್ದೀರಾ? ಅಂಥದ್ದೊಂದು ಸಿನಿಮಾ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಅದು ಹುಡುಕಿದ್ರೆ ಸಿಗುತ್ತೆ. ಹೌದು ಸರ್, ಅದೇ ಸಿನಿಮಾ ಹೆಸರು ಅನ್ವೇಷಿಪಿನ್ ಕಂಡೆತ್ತುಮ್. ಮಲಯಾಳಂ ಮೂವಿ. ಒಬ್ಬ ಪೊಲೀಸ್ ಆಫೀಸರ್ ಯಾವುದೋ ಕಾರಣಕ್ಕೆ ಸಸ್ಪೆಂಡ್ ಆಗಿರ್ತಾನೆ. ಯಾಕಾದ ಅನ್ನೋದು ಒಂದು ಮೂವಿ. ಆ ಸಸ್ಪೆನ್ಷನ್ ಹೋಗೋಕ್ಕೆ ಏನು ಮಾಡ್ದ ಅನ್ನೋದು ಇನ್ನೊಂದು ಮೂವಿ. ಇಂಟೆನ್ಸ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಎಂಗೇಜಿಂಗ್ ನೆರೇಟಿವ್ಸ್ ಈ ಸಿನಿಮಾದ ಮೇಜರ್ ಪ್ಲಸ್. ಟೋವಿನೋ ಥಾಮಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸ್ಟೋರಿ ಸೆಟಪ್ ಹಳೇದಾದರೂ ಟ್ರೀಟ್ಮೆಂಟ್ ಹೊಸ ಥರ ಇರುತ್ತೆ. ಅದರಲ್ಲೂ ಕೆಲವು ಡ್ರಾಬ್ಯಾಕ್ ಇದ್ದಾವೆ. ಸಿನಿಮಾ ನೋಡಿದ ಮೇಲೆ ಅದೇನಂತ ಕಮೆಂಟ್ ಮಾಡಿ. 2018ರಲ್ಲಿ ಬಿಹಾರದ ಒಂದು ಊರಲ್ಲಿ ಬಡ ಹೆಣ್ಣುಮಕ್ಕಳು, ಅನಾಥ ಹೆಣ್ಣುಮಕ್ಕಳಿಗೆ ಒಂದು ಶೆಲ್ಟರ್ ಹೌಸ್ ಇತ್ತು. ಆದರೆ ಅಲ್ಲಿದ್ದ ಆ ಮೈನರ್ ಹೆಣ್ಣುಮಕ್ಕಳನ್ನ ಪ್ರಭಾವಿಗಳು, ನರರೂಪ ರಾಕ್ಷಸರು ಬಲಾತ್ಕಾರ ಮಾಡ್ತಿದ್ರು. ಅಕಸ್ಮಾತ್ ಆ ಹುಡುಗಿ ಪ್ರೆಗ್ನೆಂಟ್ ಆದ್ಲು ಅಂತ ಗೊತ್ತಾದರೆ ಅಂಥವ್ರನ್ನ ಮುಲಾಜಿಲ್ದೆ ಕೊಲೆ ಮಾಡ್ತಿದ್ರಂತೆ. ಅಲ್ಲಿದ್ದ ಹುಡುಗಿರಿಗೆ ನರಕ ಅಂದರೆ ಏನು ಅಂತ ಭೂಮಿ ಮೇಲೆ ತೋರಿಸ್ತಿದ್ರಂತೆ. ಇಷ್ಟೆಲ್ಲ ಆದರೂ ಈ ವಿಷಯ ಯಾಕೆ ಎಲ್ಲೂ ಬಯಲಾಗಲಿಲ್ಲ? ಆ ಹುಡುಗಿರನ್ನು ಯಾಕೆ ಯಾರು ಕಾಪಾಡೋಕ್ಕೆ ಮುಂದೆ ಬರಲಿಲ್ಲ? ಇದೆಲ್ಲ ಕಡೆಗೆ ಸಾಲ್ವ್ ಆಗಿದ್ದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಸಿಗಬೇಕು ಅಂದರೆ ನೀವು ಭಕ್ಷಕ್ ಅನ್ನೋ ಸಿನಿಮಾ ನೋಡಬೇಕು. ಇದು ಡೈರೆಕ್ಟ್ ನೆಟ್ಫ್ಲಿಕ್ಸಲ್ಲೇ ರಿಲೀಸ್ ಆಯಿತು. ಫಸ್ಟು 10 ಮಿನಿಟ್ಸ್ಗೆ ನಿಮ್ಮನ್ನು ಹಿಡಿದು ಕೊಡಿಸ್ಬಿಡುತ್ತೆ. ಆಮೇಲೆ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೋಬೇಕು. ಲಾಸ್ಟ್ 10 ಮಿನಿಟ್ಸ್ ತುಂಬ ಚೆನ್ನಾಗಿದೆ. ಒಂದೊಳ್ಳೆ ಮೆಸೇಜ್ ಕೂಡ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಎಮೋಷ್ನಲ್ ಆಗಿ ತೆಗಿಬೋದಿತ್ತು. ರಿಯಲ್ ಸ್ಟೋರಿ ಬೇರೆ. ಮೂವಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ. ಇಬ್ಬರು ಸ್ಟ್ರೇಂಜರ್ಸ್ ಮಧ್ಯೆ ನಡೆಯೋ ಫೀಲ್ ಗುಡ್ ಮೂವಿ ಥರ ಫೀಲ್ ಆಗಿ ಹೋಗ್ತಾ ಹೋಗ್ತಾ ಮೈಂಡ್ ಬ್ಲಾಗಿಂಗ್ ಥ್ರಿಲ್ಲಿಂಗ್ ಮೂವಿಯಾಗಿ ಕನ್ವರ್ಟ್ ಆಗೋ ಸಿನಿಮಾ ಮೇರಿ ಕ್ರಿಸ್ಮಸ್. ವಿಜಯ್ ಸೇತುಪತಿ, ಕಟ್ರಿನಾ ಕೈಫ್ ಇಬ್ಬರು ಕೂಡ ಎಂಥ ಪರ್ಫಾರ್ಮರ್ಸ್ ಅಂತ ನಿಮಗೆ ಗೊತ್ತು. ನಾನು ಈ ಮೂವಿ ನೋಡುವಾಗ ಇಂಥ ಆ್ಯಕ್ಟರ್ಸ್ ಏನಕ್ಕೆ ಇಂಥ ಕತೆ ಚೂಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಿದ್ದೆ. ಬಟ್ ವಿಜಯ್ ಸೇತುಪತಿ ಮೇಲೆ ಎಲ್ಲೋ ಒಂದು ಕಡೆ ನಂಬಿಕೆ, ಸೊ ನೋಡೋಕೆ ಕಂಟಿನ್ಯೂ ಮಾಡಿದೆ. ಬಟ್ ಮೂವಿ ಮಾತ್ರ ಹೋಗ್ತಾ ಹೋಗ್ತಾ ಫುಲ್ ಪೀಕ್ ತಲುಪುತ್ತೆ. ಕ್ಯಾರೆಕ್ಟರ್ಗಳ ಪ್ರತಿ ಆ್ಯಕ್ಷನ್ಗೂ ಒಂದು ರೀಸನ್ ಇರುತ್ತೆ. ಅದು ಸೆಟಲ್ ಆಗಿ ಅಬ್ಸರ್ವ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ನೀವು ನೋಡಿ, ಏನೇನು ಅಬ್ಸರ್ವ್ ಮಾಡಿದ್ರಿ, ನಿಮ್ಗೆ ಏನೇನು ಹಿಂಟ್ ಸಿಕ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೊಂದಂತೂ ಮಸ್ಟ್ ವಾಚ್ ಮೂವಿ ಭ್ರಮಯುಗಂ. ಬರೀ ಥ್ರಿಲ್ಲರ್ ಅಲ್ಲ, ಹಾರರ್ ಥ್ರಿಲ್ಲರ್. AI ಕಾಲದಲ್ಲಿ ಬಂದಿರೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ಆದರೆ ಇಲ್ಲಿ ಯೂಸ್ ಮಾಡಿರೋ ಆ ಮೋನೋಕ್ರೋಮ್ ಎಫೆಕ್ಟೇ ಅರ್ಧ ಭಯ ಹುಟ್ಟಿಸುತ್ತೆ, ಇಂಟೆನ್ಸಿಟಿ ಜಾಸ್ತಿ ಮಾಡುತ್ತೆ. ಕಾಡಲ್ಲಿ ಓಡೋಗ್ತಾ ಇದ್ದವನೊಬ್ಬ ಒಂದು ಹಳೆ ಕಾಲದ ಮನೆಗೆ ಬರ್ತಾನೆ. ಅಲ್ಲಿಗೆ ಬಂದಮೇಲೆ ಕೊಡುಮನ್ ಪುಟ್ಟಿ ಎಂಟ್ರಿ ಆಗುತ್ತೆ. ಅಲ್ಲಿರೋದು ಮಲಯಾಳಂ ಮೆಗಾಸ್ಟಾರ್ ಮಮ್ಮೂಟಿ. ಒಂದೊಂದು ಡೈಲಾಗು, ಒಂದೊಂದು ಎಕ್ಸ್ಪ್ರೆಷನ್ನು ಬೇರೆ ಲೆವೆಲ್ಲು. ಹಿ ಟ್ರೂಲಿ ಓನ್ಸ್ ದ ಸ್ಕ್ರೀನ್. ಕೇರಳದ ಹಳೆಯ ನಂಬಿಕೆಗಳ ಸುತ್ತ ನಡೆಯೋ ಸಿನಿಮಾ ಭಯ ಹುಟ್ಟಿಸುತ್ತೆ, ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಶುರುವಾದಾಗಿಂದ ಮುಗಿಯೋ ತನಕ ಇಂಟೆನ್ಸ್ ಅಟ್ಮಾಸ್ಫಿಯರ್ ಇಟ್ಟಿರುತ್ತೆ. ಪರ್ಫಾರ್ಮೆನ್ಸ್ ಎಲ್ಲ ಟಾಪ್ ನಾಚ್ ಬಿಡಿ. ಮಿಸ್ಟೀರಿಯಸ್ ಲೇಯರ್ಡ್ ಸ್ಟೋರಿ ಮೂವಿ ನೋಡಬೇಕು ಅಂದರೆ ಮಸ್ಟ್ ವಾಚ್ ಮೂವಿ ಭ್ರಮಯುಗಂ. ನಾನು ನೆಕ್ಸ್ಟ್ ರೆಕಮೆಂಡೇಷನ್ ಬಗ್ಗೆ ಜಾಸ್ತಿ ಹೇಳಲ್ಲ, ಯಾಕಂದರೆ ಮೋಸ್ಟ್ಲಿ ನೀವು ಈ ಸಿನಿಮಾ ನೋಡೇ ಇರ್ತೀರ. ಮಂಜುಮೇಲ್ ಬಾಯ್ಸ್. ಇಂಡಿಯನ್ ಸಿನಿಮಾಸಲ್ಲಿ ಸರ್ವೈವಲ್ ಸ್ಟೋರಿ ಬಂದಿರೋದು ತೀರಾ ಕಡಿಮೆ, ಬಟ್ ಇತ್ತೀಚೆಗೆ ಆ ಕಂಟೆಂಟ್ ಬರ್ತಾ ಇದೆ.
ಅದರಲ್ಲಿ ಮೋಸ್ಟ್ ಎಂಟರ್ಟೈನಿಂಗ್ ಆ್ಯಂಡ್ ಎಕ್ಸೈಟಿಂಗ್ ಸಿನಿಮಾ ಮಂಜುಮೆಲ್ ಬಾಯ್ಸ್. ಈ ಸಿನಿಮಾ ನೋಡೋಕ್ಕೆ ಕೂತಾಗಲೇ ಇದು ರಿಯಲ್ ಲೈಫ್ ಇನ್ಸಿಡೆಂಟ್ ಅನ್ನೋದು ಗೊತ್ತಾಗಿರುತ್ತೆ. ಏನಾಗಿತ್ತು, ಏನಾಯಿತು, ಹೆಂಗಾಯಿತು ಆಲ್ರೆಡಿ ನಾವು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಅಷ್ಟಾದರೂ ಈ ಸಿನಿಮಾ ಮಾತ್ರ ಎಕ್ಸ್ಟ್ರಾರ್ಡಿನರಿ ಥ್ರಿಲ್ ಕೊಡುತ್ತೆ. ಕ್ಲೈಮ್ಯಾಕ್ಸ್ ಹತ್ರ ಬಂದಂಗೂ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಜೊತೆಗೆ ಇಟ್ಸ್ ಎ ಪರ್ಫೆಕ್ಟ್ ಮಿಕ್ಸ್ ಆಫ್ ಕಾಮಿಡಿ, ನಾಸ್ಟಾಲ್ಜಿಯಾ ಆ್ಯಂಡ್ ಫ್ರೆಂಡ್ಶಿಪ್. ನೋಡಿಲ್ಲ ಅಂದರೆ ಜಸ್ಟ್ ವಾಚ್ ಇಟ್. ಈ ವಿಡಿಯೋ ಮುಗಿದ ಕೂಡಲೇ ನೋಡಿಬಿಡಿ. ಮೊದಲನೇ ಸೀನ್ನಿಂದಲೇ ನಮ್ಮನ್ನು ಹೆದರಿಸೋ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಪರದಾಡೋ ಹಾಗೆ ಮಾಡುತ್ತೆ. ಆ ಸಿನಿಮಾ ಹೆಸರು ಸೆಕ್ಟರ್ 36. ವಿಕ್ರಾಂತ್ ಮಸಿ ಏನು ಆ್ಯಕ್ಟಿಂಗ್ ಗುರು. ಈ ಸಿನಿಮಾ ರಿಯಲ್ ಲೈಫ್ ಇನ್ಸಿಡೆಂಟು. ಸಣ್ಣ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋ ಕೊಲೆಗಡುಕನ್ನ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಹೆಂಗೆ ಕಂಡುಹಿಡಿತಾನೆ, ಅದನ್ನು ಕನ್ಕ್ಲೂಡ್ ಮಾಡೋಕ್ಕೆ ಹೊರಟಾಗ ಏನಾಗುತ್ತೆ, ಜಗತ್ತು ಎಷ್ಟು ಹಿಂಸಾತ್ಮಕವಾಗಿರುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ರಿಯಲಿಸ್ಟಿಕ್ಕಾಗಿ ತೋರಿಸಿದ್ದಾರೆ. ಮಸ್ಟ್ ವಾಚ್. ನಾನೇನು ಹೇಳಲ್ಲ, ಮೂವಿ ನೋಡಿದ ಮೇಲೆ ನೀವೇ ಹೇಳಿ. ಒಂದು ರೆಸಾರ್ಟು. ಅಲ್ಲಿಗೆ ಬಂದವರೆಲ್ಲ ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಅದ್ರ ಹಿಂದೆ ಇರೋ ಕಾರಣ ಏನು? ಅಲ್ಲಿರೋದು ದೆವ್ವನ ಅಥವಾ ಯಾರಿಗೂ ಕಂಡು ಹಿಡಿಯೋಕ್ಕಾಗದೇ ಇರೋ ಕಾರಣನ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ನೀವು ಕಾಂಗರು ಸಿನಿಮಾ ನೋಡಬೇಕು. ಆದಿತ್ಯ ಪೊಲೀಸಾಗಿ ಆ್ಯಕ್ಟ್ ಮಾಡಿರೋ ಈ ಸಿನಿಮಾ ಮೋಸ್ಟ್ ಎಂಗೇಜಿಂಗ್ ಆಗಿದೆ. ಕತೆ ಕೂಡ ಗ್ರಿಪ್ಪಿಂಗ್ ಆಗಿದೆ. ಆದಷ್ಟು ಕತೆನ ಡೈಲ್ಯೂಟ್ ಮಾಡ್ದಲೇ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಏನು ಅಂತ ಗೆಸ್ ಮಾಡೋಕ್ಕಾಗಲ್ಲ. ಆದರೆ ಆ ಕ್ಲೈಮ್ಯಾಕ್ಸ್ಗೆ ತಕ್ಕ ಹಾಗೆ ಇಂಟೆನ್ಸಿಟಿ ಕ್ರಿಯೇಟ್ ಮಾಡಿಲ್ಲ ಅಂತ ನನಗನ್ನಿಸ್ತು. ಅದನ್ನು ಇನ್ನಷ್ಟು ಥ್ರಿಲ್ಲಿಂಗಾಗಿ ಎಂಡ್ ಮಾಡೋಕ್ಕೆ ಏನು ಮಾಡ್ಬೋದಿತ್ತು ಅಂತ ನಿಮ್ಗೇನು ಅನಿಸುತ್ತೋ ಹೇಳಿ ನೋಡೋಣ. ಸ್ಲೋ ಫೇಸಲ್ಲಿ ಶುರುವಾಗಿ ಕ್ಲೈಮ್ಯಾಕ್ಸ್ ಹತ್ರ ಹೋದಂಗೂ ಹೈ ಸ್ಪೀಡಾಗಿ ಟರ್ನ್ ಆಗೋ ಸಿನಿಮಾ ಕಿಷ್ಕಿಂಧ ಕಾಂಡ. ಅಪ್ಪ, ಮಗ, ಮೊಮ್ಮಗ ಈ 3 ಜನರನ್ನ 3 ಪಾಯಿಂಟ್ಸ್ ಥರ ಟ್ರೀಟ್ ಮಾಡಿದರೆ ಅವ್ರ ಮೂವರ ಮಧ್ಯೆ ಕನೆಕ್ಷನ್ ಬಿಲ್ಡ್ ಮಾಡೋದೇ ಈ ಸಿನಿಮಾದ ಮೇನ್ ಪ್ಲಾಟ್. ಕೋತಿಗಳೇ ಹೆಚ್ಚಾಗಿರೋ ಒಂದು ಊರಲ್ಲಿ ಒಂದು ಗನ್ ಕಳೆದೋಗುತ್ತೆ. ಅದು ಯಾಕೆ ಕಳೆದೋಯ್ತು, ಅದನ್ನು ಕದ್ದಿದ್ದು ಯಾರು, ಅದು ಸಿಕ್ಕಿದ್ರೆ ಏನಾಗುತ್ತೆ, ಇದನ್ನು ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಇದನ್ನು ಫ್ಯಾಮಿಲಿ ಮೂವಿ ಅನ್ನೋದಾ ಅಥವಾ ಥ್ರಿಲ್ಲರ್ ಸಿನಿಮಾ ಅಂತಲೇ ಕನ್ಸಿಡರ್ ಮಾಡೋದಾ? ನನಗಂತೂ ಕನ್ಫ್ಯೂಸ್ ಆಗಿದೆ. ನೀವೇ ಈ ಸಿನಿಮಾ ನೋಡ್ಬಿಟ್ಟು ಹೇಳಿ. ವೆಲ್ ಕ್ರಾಫ್ಟೆಡ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಸಿನಿಮಾ ನೋಡೋದಾದರೆ ತವಲನ್ ಮೂವಿ ನೋಡಿ. ಇನ್ವೆಸ್ಟಿಗೇಷನ್ ಸ್ಟೋರಿ, ಊಹೆ ಮಾಡೋಕ್ಕಾಗದೇ ಇರೋ ಟ್ವಿಸ್ಟ್ ಇಟ್ಟಿದ್ದಾರೆ ಸಿನಿಮಾದಲ್ಲಿ. ಎಲ್ಲ ಕಡೆ ಪೊಲೀಸರೇ ಇನ್ವೆಸ್ಟಿಗೇಟ್ ಮಾಡಿದರೆ ಇಲ್ಲಿ ಪೊಲೀಸರನ್ನೇ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಒಂದೇ ಊರಲ್ಲಿ 2 ಕತ್ತಿ ಇರೋಕ್ಕಾಗಲ್ಲ ಅಂತಾರಲ್ಲ, ಆ ಥರ ಒಂದೇ ಸ್ಟೇಷನಲ್ಲಿ 2 ಸ್ಟ್ರಾಂಗ್ ಪೊಲೀಸರು ಇರ್ತಾರೆ. ಅವರಿಬ್ಬರ ಮಧ್ಯೆ ಅಲ್ಲ, ಅವರಿಬ್ಬರು ಸುತ್ತ ನಡೆಯೋ ಸ್ಟೋರಿ ಇದು. ನೀವು ನೋಡಿದರೆ ಗ್ಯಾರಂಟಿ ಥ್ರಿಲ್ಲಿಂಗ್ ಆಗಿದೆ ಅಂತೀರ. ಒಬ್ಬ ಒಳ್ಳೆ ನಟನಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದರೆ ಅದರಲ್ಲಿರೋ ಮಜಾನೇ ಬೇರೆ. ನನಗೆ ಕೇಸ್ ಆಫ್ ಕೊಂಡಾಣ ನೋಡುವಾಗ ಅದೇ ಅನ್ನಿಸ್ತಿತ್ತು. ವಿಜಯ್ ರಾಘವೇಂದ್ರ ಕನ್ನಡದ ಬೆಸ್ಟ್ ಆ್ಯಕ್ಟರ್ ಪೈಕಿ ಒಬ್ಬರು. ಆದರೆ ಅವರಿಂದ ಬೆಸ್ಟ್ ತೆಗೆಸೋಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ನಿನಗಾಗಿ ಬಿಟ್ಟರೆ ವಿಜಯ್ ರಾಘವೇಂದ್ರ ಮತ್ತೊಂದು ಮೆಗಾ ಹಿಟ್ಟು, ಮೇಜರ್ ಸಕ್ಸಸ್ ಅಂತ ನೋಡಲೇ ಇಲ್ಲ ಅನ್ಬೋದು. ಬಟ್ ಸ್ಟಿಲ್ ಹೀ ಈಸ್ ವೆರಿ ಗುಡ್ ಆ್ಯಕ್ಟರ್. ಪ್ರತಿ ಸಿನಿಮಾಗೂ ಅಟ್ಮೋಸ್ಟ್ ಎಫರ್ಟ್ ಹಾಕಿನೇ ಪಾತ್ರ ಮಾಡ್ತಾರೆ. ಅದೇ ಎಫರ್ಟ್ ಕೇಸ್ ಆಫ್ ಕೊಂಡಾಣದಲ್ಲೂ ಕಾಣಿಸುತ್ತೆ. ಈ ಸಿನಿಮಾದಲ್ಲಿ ಪ್ರೊಟಗಾನಿಸ್ಟ್, ಆಂಟಗನಿಸ್ಟ್ ಯಾರು ಅನ್ನೋದೇ ಗೊತ್ತಾಗಲ್ಲ. ಇಡೀ ಸಿನಿಮಾ ನಿಂತಿರೋದು ಕತೆ ಮೇಲೆ. ಆ್ಯಂಡ್ ಮೂವಿ ಈಸ್ ವೆಲ್ ಕುಕ್ಡ್. ಖಂಡಿತ ಈ ಸಿನಿಮಾ ನೋಡಿ. ಆ್ಯಂಡ್ ಇದು ಇಷ್ಟ ಆಗೇ ಆಗುತ್ತೆ ನಿಮಗೆ. ಇಷ್ಟ ಆದಮೇಲೆ ಸೀತಾರಾಮ್ ಬೆನೋಯ್ ನೋಡಿ. ಅದೂ ಅಷ್ಟೇ ಸೀಟ್ ಎಡ್ಜಲ್ಲಿ ಕೂಡಿಸುತ್ತೆ. 2 ಸಿನಿಮಾದ ಡೈರೆಕ್ಟರ್ ಒಬ್ಬರೇ. ಈ ಜೋಡಿಯಿಂದ 3ನೇ ಸಿನಿಮಾನೂ ಬಂದುಬಿಡಲಿ. ಸೊ ಇದಿಷ್ಟು ನಾನು ನೋಡಿರೋ ಹಾಗೆ ಈ ವರ್ಷದ ಬೆಸ್ಟ್ ಥ್ರಿಲ್ಲರ್ ಮೂವೀಸ್. ನೀವು ಯಾವುದನ್ನು ನೋಡಿದ್ದೀರಾ, ಯಾವುದು ಇಷ್ಟ ಆಯಿತು, ಯಾಕೆ ಇಷ್ಟ ಆಯಿತು, ನಾವು ಈ ಲಿಸ್ಟಲ್ಲಿ ಯಾವುದನ್ನು ಮರ್ತಿದ್ದೀವಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.